ಬ್ರೋ ಊಟ ಹೆಂಗಿದೆ? ಚೆನ್ನಾಗೈತೆ ಬ್ರೋ. ಮಟನ್ ತಗೊಂಡಿದ್ದೀರಿ, ರೈಸ್ ತಗೊಂಡು ಮುದ್ದೆ ತಗೊಂಡು ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಪ್ರೈಸ್ ಪರವಾಗಿಲ್ಲ, ಸೂಪರ್ ಆಗೈತೆ. ಬನ್ನಿ ಬಾಡ್ಸ್ಕೊಂಡೋಗಿ. ಹೌದಾ? ಹಿಂಗೆ ಈಗ ಊಟದ ಕ್ವಾಲಿಟಿ ಹೆಂಗಿದೆ? ಚೆನ್ನಾಗೈತೆ. ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹೌದಾ? ಇಲ್ಲ ರೈಸ್ ಅನ್ಲಿಮಿಟೆಡ್? ಅನ್ಲಿಮಿಟೆಡ್. ಚೆನ್ನಾಗಿದೆ. ಮುದ್ದೆನೂ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಹೌದಾ? ಅಣ್ಣ ಊಟ ಹೆಂಗಿದೆ? ತುಂಬಾ ದಿನದಿಂದ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಒಂದ್ ತಿಂಗಳಿಂದ ಬರ್ತಾ ಇದ್ದೀರಾ? ಬರ್ತಾ ಇದ್ದೀನಿ. ಹೌದಾ? ಏನೇನ್ ತಗೊಂಡಿದ್ದೀರಣ್ಣ ನೀವು? ಇವಾಗ ಸದ್ಯಕ್ಕೆ ನಾಟಿಕೋಳಿ ಚಿಕನ್ ಇದೆ, ಸೀಗಡಿ ಮತ್ತೆ ಪಲ್ಯ ಇದೆ, ಕುಷ್ಕ ಇದೆ. ಇದು ನಾನು ಮನೆಯಿಂದ ತಂದಿದ್ದೆ. ಬಿರಿಯಾನಿ ಇದೆ. ಸರ್ ಊಟ ಮಾಡಿದೀರಾ ಇಲ್ಲಿ? ಸರ್ ಹೆಂಗಿರುತ್ತೆ ಊಟ? ಸೂಪರ್ ಆಗಿದೆ. ಹೌದಾ? ಏನ್ ಸ್ಪೆಷಲ್ ಸರ್ ಇಲ್ಲಿ ಹೋಟ್ಲಲ್ಲಿ? ಸರ್ ಬೋಟಿ, ತಲೆ ಮಾಂಸ, ಮಟನ್ ಬಿರಿಯಾನಿ, ಫಿಶ್ ಕರ್ರಿ, ಆಮೇಲೆ ಕರಿಮೀನ್ ಸಾರು ಮಾಡ್ತಾರೆ. ಕರಿಮೀನ್ ಸಾರು ಅದು ಸೂಪರ್ ಆಗಿರುತ್ತೆ. ಹೌದಾ? ಅಂದ್ರೆ ರೆಗ್ಯುಲರ್ ಆಗಿ ಬರ್ತೀರಾ ಹೆಂಗೆ ಸರ್ ಹೋಟ್ಲಿಗೆ? ಇದು 3ನೇ ಸತಿ ಸರ್. 3ನೇ ಸರಿ. ಸೊ ಊಟ ಚೆನ್ನಾಗಿದೆ? ಒಂದು 50 ಜನ ರೆಫರ್ ಮಾಡಿದೀವಿ. ಹೌದಾ? ಅಂದ್ರೆ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ ಆಯ್ತು. ಸರ್ ಊಟ ಹೇಗಿದೆ? ಸೂಪರ್ ಆಗಿದೆ. ಹೌದಾ? ಸುತ್ತಮುತ್ತಲಿಗೆಲ್ಲ ಫೇಮಸ್. ಫೇಮಸ್. ಏನು ನೀವ್ ಯಾವಾಗ್ಲೂ ಬರ್ತಿರ್ತೀರಾ ಹಂಗಿದ್ರೆ? ವಾರಕ್ಕೊಂದ್ಸರಿ ಬರ್ತೀರಾ? ಊಟ ಹೆಂಗಿದೆ ಅಣ್ಣ? ಸರ್ ಊಟ ನಮ್ ಸ್ನೇಹಿತರು ಹೇಳಿದ್ರು ಓಪನ್ ಆಗಿ ಒಂದ್ 10-15 ದಿವಸ ಆಗಿರ್ಬೇಕು. ನಮ್ ಸ್ನೇಹಿತರು ಹೇಳಿದ್ಮೇಲೆ ನಾವು ನೋಡೋಣ ಅಂತ ಬಂದು ಇವಾಗ ಕಾದ್ಕೊಂಡು ವೆಯ್ಟ್ ಮಾಡಿ ತಿಂತಾ ಇದೀವಿ. ತಿನ್ನೋದಕ್ಕೂ ಸಾರ್ಥಕ ಆಯ್ತು. ತುಂಬಾ ಚೆನ್ನಾಗಿದೆ. ನಮ್ಮ ಏರಿಯಾದಲ್ಲಿ ಈ ತರ ರುಚಿಯಾಗಿ ಇಷ್ಟು ನಾನ್ ವೆಜ್ ಅಲ್ಲಿ ಕೊಡುವಷ್ಟು ಒಟ್ಟು ಇದೇ ಚೆನ್ನಾಗಿರೋದು. ಎಲ್ಲರೂ ಬಂದು ತಿನ್ನಿ, ಟೇಸ್ಟ್ ನೋಡಿ, ಅವ್ರವ್ರ ಅಭಿಪ್ರಾಯ ತಿಳಿಸಿ. ಚೆನ್ನಾಗಿದ್ರೆ ಮಾತ್ರ ಬೇರೆಯವ್ರಿಗೆ ಹೇಳಿ, ಯಾಕಂದ್ರೆ ನಾವು ತಿಂದ್ಬಿಟ್ಟೆ ಇವಾಗ ರಿವ್ಯೂ ಕೊಡ್ತಿರೋದು. ತುಂಬಾ ಚೆನ್ನಾಗಿದೆ. ನೀವೇನ್ ತಗೊಂಡಿದ್ದೀರಿ ಅಣ್ಣ ಊಟ? ನಾನು ಇವತ್ತೇನಿದು ಮಟನ್ ಚಾಪ್ಸ್ ಮುದ್ದೆ ಆಯ್ತು. ಇವಾಗ ರೈಸ್ ಇದೆಲ್ಲ ತಗೊಂಡು ಮಟನ್ 2ನೇ ಸರಿ ತಗೊಂಡು ತಿಂತಾ ಇದೀನಿ. ಹಂಗೆ ಈ ಕ್ವಾಂಟಿಟಿ ಹೆಂಗಿದೆ ಅಣ್ಣ? ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ. ತುಂಬಾ ಒಂದು ಹೊಟ್ಟೆ ತುಂಬಾ ಒಂದು ಮುದ್ದೆ, ಅನ್ನ ಮತ್ತೆ ಮಟನ್ ಇಷ್ಟು ರೈಸ್ ಎಲ್ಲ ತಿಂಡಿ ಇವಾಗ ಇಲ್ಲೇನೋ ಅನ್ಲಿಮಿಟೆಡ್ ರೈಸ್ ಇದೆಯಂತೆ. ಅದು ಕೆಲವರು ಕಷ್ಟಪಡೋರ್ಗೆ ಊಟಕ್ಕಿಂತ ಯಾವ್ದು ಒಂದು ಇದಿಲ್ಲ. ಸಮಾಧಾನ ತಿಂದ್ಬಿಟ್ಟು ಹೋಗಿ ಆಶೀರ್ವಾದ ಮಾಡಿ. ಎಲ್ಲರಿಗೂ ಇವಾಗ ನಾವು ಚೆನ್ನಾಗಿದೆ, ನಾವು ಒಂದು 10 ಜನಕ್ಕೆ ಹೇಳ್ತೀವಿ. ಚೆನ್ನಾಗಿದ್ರೆ ಮಾತ್ರ ಹೇಳಿ. ನಾವು ಇವಾಗ ಚೆನ್ನಾಗಿರೋದಕ್ಕೆ ನಾವು ಹೇಳಿದಕ್ಕೆ ನಾವು ಬಂದು ತಿಂತಾ ಇದೀವಿ. ಥ್ಯಾಂಕ್ ಯು ಅಣ್ಣ. ಓಕೆ ಸರ್. ಅಣ್ಣ ಊಟ ಹೆಂಗಿದೆ? ಚೆನ್ನಾಗಿದೆಯಾ? ಇದು ಎಷ್ಟನೇ ಸರಿ ನೀವು ಬರ್ತಾ ಇರೋದು? 2ನೇ ಟೈಮ್ ಬರ್ತಾ ಇದ್ದೀರಾ? ಫ್ರೆಂಡ್ ಕರ್ಕೊಂಡ್ ರೆಫರ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ? ಅಂದ್ರೆ ಊಟ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಹೌದಾ? ಹೋಟೆಲ್ ಕ್ವಾಂಟಿಟಿ ವೈಸ್ ಹೆಂಗಿದೆ ಅಣ್ಣ? ಕ್ವಾಂಟಿಟಿ ಚೆನ್ನಾಗಿದೆ. ಸರ್ ಊಟ ಹೆಂಗಿದೆ ಸರ್? ಊಟ ತಿಂದ ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಹೌದಾ? ಅಂದ್ರೆ ನಾವು ತಿಂದ ಮೇಲೆ? ಅದೇ ಇವಾಗ ನೀವು ತಿಂದಿದ್ರಲ್ಲ, ಅದಕ್ಕೆ ನಿಮ್ಗೆ ಕೇಳ್ತೀವಿ ಸರ್ ಹೆಂಗಿದೆ ಸರ್? ತುಂಬಾ ತುಂಬಾ ಫಸ್ಟ್ ಕ್ಲಾಸ್ ಊಟ. ಈ ಭಾಗದಲ್ಲಿ ನಮ್ಗೆ ಅಂತ ಟೇಸ್ಟ್ ಇರೋದು ಎಲ್ಲ ಹೋಟೆಲ್ ನೋಡಿದ್ರೆ ಸದ್ಯಕ್ಕೆ ಮನೆ ಊಟ ಹೆಂಗಿದೆ. ಹಂಗೆ ಅಲ್ವಾ ಸರ್? ಹೋಟ್ಲು ನೋಡಕ್ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಚೆನ್ನಾಗೂ ಮಾಡಿದ್ದಾರೆ. ಊಟ ಚೆನ್ನಾಗಿದೆ. ಈ ಹೋಟ್ಲಲ್ಲಿ ಏನ್ ಸ್ಪೆಷಲ್ ಸರ್ ನಿಮ್ಗೆ? ನನಗೆ ತಗೊಂಡಿರೋಲ್ಲ ಸ್ಪೆಷಲ್ ಅನಿಸ್ತದೆ. ಅಂದ್ರೆ ಎಲ್ಲ ಚೆನ್ನಾಗಿದೆ. ಹೌದಾ? ಭಾರಿ ದೂರಾಗಿದೆ. ಮನೇಲಿ ಮಾಡಿದ್ರೆ ನಾನು ಹೋಗೋನ್ ಮತ್ತೆ ಬಂದು ಹುಡ್ಕೊಂಡು 2ನೇ ಟೈಮ್ ಬರ್ತಾರೆ. ಹೌದಾ? ಮತ್ತೆ ನಮ್ಮ ಫ್ರೆಂಡ್ಸ್ಗೆ ಫೋಟೋ ಹಾಕಿದ್ದೀನಿ. ಇವಾಗ ಮತ್ತೆ ಬರ್ತಾರೆ, ಅವ್ರಿಗೆ ವೇಟಿಂಗ್. ಹೌದಾ? ಚೆನ್ನಾಗಿದೆ. ಊಟ ಮಾಡಿದ್ಮೇಲೆ ಖಂಡಿತವಾಗಿ ಊಟ ಮಾತ್ರ ಓಪನ್ ಆಗಿದೆ. ಸರ್ ಇವಾಗ ರೈಸ್ ಅನ್ಲಿಮಿಟೆಡ್ ಕೊಡ್ತಾ ಇದೀನಿ ಅಂದ್ರೆ ನಿಜನಾ? ಎಷ್ಟು ತಿನ್ನೋರ್ ಬೇಕಲ್ಲ, ತಿನ್ನೋರ್ ಬೇಕಲ್ಲ. ಅಂದ್ರೆ ಕೊಡ್ತಾ ಇದಾರೆ? ಅನ್ಲಿಮಿಟೆಡ್ ಕೊಡ್ತಾ ಇದಾರಾ? ಅನ್ಲಿಮಿಟೆಡ್ ಕೊಡ್ತಾ ಇದಾರೆ. ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಹಂಗೆ ಸರ್ ಇಲ್ಲಿ ಊಟ ಮಾಡಿದೀರಾ ಹೋಟ್ಲಲ್ಲಿ? ಊಟ ಹೆಂಗಿರುತ್ತೆ ಸರ್? ತುಂಬಾ ಮನೆ ತರ ಐತೆ ಊಟ. ಮನೆ ಊಟ ತರ ಇರುತ್ತೆ. ಏನ್ ಸ್ಪೆಷಲ್ ಸರ್ ಈ ಹೋಟ್ಲಲ್ಲಿ? ನಮ್ಗೆ ಕರಿಮೀನ್ ಸಾರು, ಮುದ್ದೆ, ಎಲ್ಲ ಬಿರಿಯಾನಿ, ಕಾಲ್ ಸೂಪು. ಸಂಡೆ ಮನೆ ಕಾಲ್ ಸೂಪು ಮುದ್ದೆ. ಕಾಲ್ ಸೂಪು ಮುದ್ದೆಗೆ ಬಂದ್ಬಿಡ್ತೀರಾ? ಹೌದಾ? ಹೆಂಗೆ ಸರ್ ಕ್ವಾಂಟಿಟಿ ಹೆಂಗಿರುತ್ತೆ? 100%. ಫಸ್ಟ್ ನಾವು ಹೊಸಕೋಟೆ, ನಾವು ಇದು ಬೈರ್ತಿ ಕಡೆ ಹೋಗ್ತಾ ಇದ್ವಿ. ನಾವು ಈ ಹೋಟ್ಲ್ ಓಪನ್ ಆದ್ರಿಂದ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ಈ ಕಡೆನೇ ಬರ್ತಾ ಇದ್ವಿ. ಬರ್ತಾನೆ ಇರ್ತೀವಿ. ನಮ್ಮ ಫ್ರೆಂಡ್ಸ್ಗೂ ಹೇಳ್ತಾ ಇದ್ವಿ. ಅಂದ್ರೆ ಟೇಸ್ಟ್ ಅಷ್ಟು ಹಿಂಗಿದೆ ಅಂತ? ಟೇಸ್ಟ್ ಹಂಗಿದೆ, ಮನೆ ಊಟ ತರನೇ ಇದೆ. ಹೌದಾ? ಮನೆ ಊಟ ಹೆಂಗಿರ್ತಾವೋ ಹಂಗೆ ಇತ್ತು, ಅದೇ ತರ ಟೇಸ್ಟ್. ಹೌದಾ? ಸರ್ ಊಟ ಚೆನ್ನಾಗಿದ್ಯಾ? ಹೌದಾ? ಹಂಗೆ ಏನ್ ತಗೊಂಡಿದ್ದೀರಿ ಸರ್ ಊಟ? ಚಿಕನ್ ತಗೊಂಡಿದ್ವಿ. ಮುದ್ದೆ ತಗೊಂಡಿದ್ದೀರಿ. ಹೌದಾ? ಊಟ ಚೆನ್ನಾಗಿದೆ ಸರ್?
ಏನ್ ಸರ್ ಯಾವಾಗ್ಲೂ ಬರ್ತೀರಾ ಹೆಂಗ್ ಇಲ್ಲಿಗೆ? ಹೌದು, ಅಂದ್ರೆ ಹೋಟ್ಲು ಹುಡ್ಕೊಂಡ್ ಬಂದಿರೋದ ಹೆಂಗೆ? ಹೌದಾ, ಅಂದ್ರೆ ಊಟ ಅಷ್ಟ್ ಚೆನ್ನಾಗಿರುತ್ತೆ ಅಂತನಾ? ಹೌದಾ, ಮುದ್ದೆನು ಚೆನ್ನಾಗಿದೆ. ಹಾ, ಚೆನ್ನಾಗಿದೆ ಊಟ. ಊಟ ಹಾಕ್ತಿದ್ದೀರಾ? ಹಾ ಹೌದು. ಏನ್ ಸರ್ ಇದು? ಇದು ಬಂದು ಮೊಟ್ಟೆ ಕೋಳಿ, ಇದು ಬಸ್ಸಾರು. ಇದು ಮೊಟ್ಟೆ ಕೇಳು ಬಸ್ಸಾರು. ಮೊಟ್ಟೆ ಕೋಳಿ ಬಸ್ಸಾರು. ಇದರಲ್ಲಿ ಕಾಳುಗಳು ಅದು ಇದು ಹಾ ಎಲ್ಲ ಹಾಕಿರ್ತೀವಿ. ಇದ್ರ ಜೊತೆಯಲ್ಲಿ ಮತ್ತೆ ಇದಕ್ಕೆ ಸಪರೇಟ್ ಫ್ರೈ ತರ ಮಾಡಿ ಹಾ. ಇದ್ರದ್ದು ಸಾಂಬಾರ್ ಇದು. ಓ, ಅದ್ರದ್ದು ಸಾಂಬಾರು ತರ ಇದೆ. ಮೊಟ್ಟೆ ಕೋಳಿ ಬಸ್ಸಾರು ತರ ಇರುತ್ತೆ. ಇದು ತುಂಬಾ ಫೇಮಸ್ ನಮ್ಮ ಹತ್ರ. ಹೌದಾ ಅಣ್ಣ? ಊಟ ಹೆಂಗಿದೆ ಅಣ್ಣ? ಚೆನ್ನಾಗಿದ್ಯಾ? ಏನ್ ತಗೊಂಡಿದ್ದೀರಣ್ಣ ನೀವು ಊಟ? ಬೋಟಿ ಮುದ್ದೆ ಬಿರಿಯಾನಿ. ಓ, ಬೋಟಿ ಮುದ್ದೆ ಬಿರಿಯಾನಿ ತಗೊಂಡಿದ್ದೀರಾ? ಹೆಂಗಿದ್ಯಣ್ಣ ಟೇಸ್ಟ್? ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಿದ್ದ ಚೆನ್ನಾಗಿದೆ ಅಂತ ಕರ್ಕೊಂಡ್ ಬಂದ. ಓ, ಚೆನ್ನಾಗಿದಾರೆ ಅಂತ ಕರ್ಕೊಂಡ್ ಬಂದ್ರಾ? ನೋಡಿ ಸರ್, ಇದು ಕುರಿ ಬೋಟಿ ಸ್ಪೆಷಲ್ ಆಗಿ. ಇದಕ್ಕೆ ಬಟಾಣಿ ಅದೆಲ್ಲ ಹಾಕಿ ನಾವು ಮಾಡಿರ್ತೀವಿ. ಓಹೋ, ಕುರಿ ಬೋಟಿ. ಕುರಿ ಬೋಟಿ ಬಟಾಣಿ ಒಂದೊಂದ್ ದಿನ ಒಂದೊಂದ್ ಟೈಮ್ ಕಾಳುಗಳು ಹಾ ತಿರ್ಗಾ ಬಟಾಣಿ ಕಾಳು ಅದೆಲ್ಲ ಹಾಕಿ ಹಾ. ಮಾಡ್ತೀವಿ. ಓ, ಸಾಕತ್ತಾಗಿದೆ ಸರ್ ನೋಡಕ್ಕೆ ಬೋಟಿ, ಕುರಿ ಬೋಟಿ. ರೀಸನಬಲ್ ಪ್ರೈಸ್. ಹೌದಾ? 50 rupees ಓ, per plate. ಓ, ಕುರಿದು. ಸರ್ ಊಟ ಹೆಂಗಿದೆ ಸರ್? ಚೆನ್ನಾಗಿದೆಯಪ್ಪ. ಚೆನ್ನಾಗಿದ್ಯಾ? ಏನ್ ಏನ್ ಸ್ಪೆಷಲ್ ಸರ್ ಇಲ್ಲಿ? ಮಟನ್ ಚಾಪ್ ಚೆನ್ನಾಗಿದೆ, ಹಾ ಬೋಟಿ ಫ್ರೈ. ಹಾ, ಸೊ ಮುದ್ದೆ ಬೋಟಿ ಫ್ರೈನು ಫಸ್ಟ್ ಟೈಮ್ ಬಂದಿದ್ರಾ? ಚೆನ್ನಾಗಿದ್ಯಾ ಊಟ? ಕ್ವಾಲಿಟಿ ವೈಸ್ ಹೆಂಗಿದೆ ಸರ್? ಹೌದಾ? ಇವಾಗ ಅನ್ಲಿಮಿಟೆಡ್ ರೈಸ್ ಅಂತ ನನಗೆ ಹೇಳಿದ್ರು ಅವರು, ನಿಜನಾ? ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನೋಡಿ ಸರ್, ಇದು ಬಂದು ವೆಜಿಟೇಬಲ್ ಸಾಂಬಾರು. ಹಾ. ಮೊಳಕೆ ಕಟ್ಟಿರೋ ಕಾಳು ಸಾರು. ಓ, ಮೊಳಕೆ ಕಟ್ಟಿರೋ ಕಾಳು ಸಾರು. ಯಾರನ್ನ ವೆಜಿಟೇಬಲ್ಸ್ ನಾನ್ ವೆಜ್ ತಿಂದಿರೋರು ವೆಜ್ ಸಾಂಬಾರ್ ಇದೆ ಅಂತ ಕೇಳಿದವ್ರಿಗೆ ಹಾ ನಾವು ವೆಜ್ ಊಟ ಪ್ಲಸ್ ಮುದ್ದೆ ರೈಸು ಅನ್ಲಿಮಿಟೆಡ್ ರೈಸು ಹಾ. ಇದೇ ತರ ತರಕಾರಿದು ಪಲ್ಯ. ಏನ್ ಸರ್ ಇಷ್ಟೊಂದ್ ಸಖತ್ತಾಗಿ ಪಲ್ಯ ಕಾಣಿಸ್ತಾ ಪಲ್ಯ ಇದೆ? ಎಲ್ಲ ನಾವೇ ಮಾಡಿರೋದು. ಹಾ ತರಕಾರಿ ಪಲ್ಯ ಅದೆಲ್ಲ ಮಾಡಿ ಹಾ. ಅವ್ರಿಗೆ ಬಡಿಸ್ತೀವಿ. ಅಂದ್ರೆ ನಾನ್ ವೆಜ್ ಅಲ್ಲ, ವೆಜ್ ಕೂಡ ಸಿಗುತ್ತೆ ನಿಮ್ ಕಡೆ? ಯಾರನ್ನ ಇವಾಗ ಫ್ರೆಂಡ್ಸ್ ಜೊತೆಲಿ ಬಂದಿರ್ತಾರೆ, ಹಾ ಫ್ರೆಂಡ್ಸ್ ಜೊತೆಲಿ ಬಂದಿರ್ತಾರೆ, ಒಬ್ರು ನಾನ್ ವೆಜ್ ತಿನ್ನಲ್ಲ, ಹಾ. ವೆಜ್ ಕೇಳ್ತಾರೆ, ಅವ್ರಿಗೆ ಅಂತ ನಾವು ನಾನ್ ವೆಜ್ ಅಲ್ಲಿ ಯಾವ ತರ ಸಿಗುತ್ತೋ ಅದೇ ತರ ನಾವು ವೆಜ್ ಅಲ್ಲೂ ಮಾಡ್ತಾ ಇದ್ದೀವಿ. ಸೊ ವೆಜ್ ಅಲ್ಲೂ ಇಷ್ಟು ವೆರೈಟಿ ಟೇಸ್ಟ್ ಆಗಿ ಬಿಟ್ಕೊಡ್ತೀರಾ? ಹೌದು, ಮೊಳಕೆ ಕಾಳು ಸಾರು, ಒಂದಿನ ಸೊಪ್ಪು ಸಾರು, ಒಂದಿನ ಬದ್ ಸಾರು, ಹಾ ಆತರ ಮಾಡಿ ಕೊಡ್ತಾ ಇರ್ತೀವಿ. ಓಕೆ ಸರ್. ಮಟನ್ ಬಿರಿಯಾನಿ ಇದು ಹಾ ಯಾವುದೇ ತರ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ, ಏನು ಮಾಡಲ್ಲ. ಹಾ. ಎಲ್ಲ ಬಂದು ಹೋಮ್ ಮೇಡ್ ಪೌಡರ್ ಮಸಾಲಾನೇ ಹೋಮ್ ಮೇಡ್ ಮಸಾಲ ಹಾಕಿ ನಾವು ಯೂಸ್ ಮಾಡೋದು. ಓ ಬಂದು ಚಿಕನ್ ಹೆಸರು ಕಾಳು ಮೊಟ್ಟೆ ಕೋಳಿ. ಚಿಕನ್ ಹೆಸರು ಕಾಳು. ಹೆಸರು ಕಾಳಾಗಿ ಮಾಡಿರೋದು. ಓ, ಮೊಟ್ಟೆ ಕೋಳಿ ಇದು ಹೆಸರು ಕಾಳಾಗಿ ಮಾಡಿರೋದು. ಏನಣ್ಣ ಇದು ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ? ಇದು ಬಂದು ಸೀಗಡಿ ಪಲ್ಯ. ಸೀಗಡಿ ಪಲ್ಯ. ಇದು ಬಂದು ತುಂಬಾ ಹಳೆ ಕಾಲದ್ದು, ಹಾ. ಹಳೆ ಕಾಲದವರು ಮಾಡ್ತಾ ಇದ್ದಿದ್ದಂತ ಅಡಿಗೆ ಇದು. ಓಹೋ. ಇದಕ್ಕೆ ಆಲೂಗಡ್ಡೆ, ಮೊಟ್ಟೆ, ಹಾ, ಕಾಳು, ಹೆಸರು ಕಾಳು ಎಲ್ಲ ಅದೆಲ್ಲ ಹಾಕಿ ಮಾಡಿರೋದು ಇದು. ಓ, ಮೀನ್ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು. ಅದು ಈ ಸೀಸನ್ ಅಂತೂ ತುಂಬಾ ಒಳ್ಳೇದಿದೆ. ಓಕೆ. ಕಸ್ಟಮರ್ ಇದಕ್ಕೆ ನಮ್ಗೆ ತುಂಬಾ ಕೇಳ್ತಾರೆ. ಹಾ, ಒಳ್ಳೆ ವೆರೈಟಿ ಆಫ್ ಕಾಳು, ಕೊತ್ತಂಬರಿ, ಕರಿಬೇವು ಮಸ್ತಾಗಿ ಹಾಕಿ ಮಾಡಿದಿರಲ್ಲ. ಚಿಕನ್ ಬಿರಿಯಾನಿ ಇದು. ಹಾ, ಮೊಟ್ಟೆ ಕೋಳಿ ಹಾಕಿ ಮಾಡಿರೋದು. ನಾವು ಯಾವುದೇ ಇದು ಬಾಯ್ಲರ್ ಕೋಳಿ ಎಲ್ಲ ಹಾಕೊಂಡು ಮಾಡಲ್ಲ. ಚಿಕನ್ ದಮ್ ಬಿರಿಯಾನಿ. ಓಹೋ, ಮೊಟ್ಟೆ ಕೋಳಿ ತುಂಬಾ ಕಸ್ಟಮರ್ಸ್ ಇರ್ತಾರೆ. ಹಾ, ಚಿಕನ್ ಬಿರಿಯಾನಿಗೆ ಮೊಟ್ಟೆ ಕೋಳಿ. ಹಾ, ಸ್ಟೈಲ್ ಇದೆಲ್ಲ. ಇದೆಲ್ಲ ಹಳ್ಳಿ ಸ್ಟೈಲ್. ಆಗಿನ ಕಾಲದಲ್ಲೆಲ್ಲ ಅಜ್ಜಿಗಳು ಅವ್ರು ಮಾಡ್ತಾ ಇದ್ರಂತೆ. ಇವಾಗೆಲ್ಲ ಕಸ್ಟಮರ್ ರಿಕ್ವೈರ್ಡ್ಗೋಸ್ಕರ ನಾವು ಮಾಡ್ತಾ ಇದೀವಿ. ಏನ್ ಸರ್ ಇದು? ಇದು ಕರ್ಮೀನ್ ಸಾರು. ಕರ್ಮೀನ್ ಸಾರು. ಸಿಗಡಿ. ಓಹೋ. ತಲೆ ಮಾಂಸ ಊಟ. ತಲೆಯಲ್ಲಿ ಕಾಲು ಪ್ಲಸ್ ಸೂಪು ಎಲ್ಲ ಇದ್ರಲ್ಲೇ ಇರುತ್ತೆ. ತಲೆ ಮಾಂಸ. ಇದು ಮುದ್ದೆ ಮಟನ್. ಮುದ್ದೆ ಮತ್ತೆ ಮಟನ್. ಓ, ಓಹೋ. ಏನ್ ಸರ್ ಇದು? ನಮ್ಮ ಹೋಟ್ಲಲ್ಲಿ ಇಡ್ಲಿ ಕಾಲ್ ಸೂಪು ರೆಡಿ ಆಗಿರುತ್ತೆ.
ಏನು ಸ್ಪೆಷಲ್ ಸರ್ ಇದು ಇಡ್ಲಿ ಕಾಲ್ ಸೂಪು ನಿಮ್ಮ ಹೋಟ್ಲಲ್ಲಿ? ಓ ಫೇಮಸ್ಸಾ? ಸರ್ ನಮಸ್ಕಾರ ಸರ್. ಸರ್ ಬಿದ್ರಲ್ಲಿ ಬಾಡ್ ಊಟ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟೆ, ಸೊ ಅದಕ್ಕೋಸ್ಕರ ನಿಮ್ ಹೋಟ್ಲು ಹುಡ್ಕೊಂಡ್ ಬಂದಿದ್ದೀನಿ ಸರ್ ಇವತ್ತು. ಖಂಡಿತವಾಗ್ಲೂ ಬಿದ್ರಳ್ಳಿ ಬಾಡೂಟ ಅನ್ನೋದು ತುಂಬಾನೇ ಮಾಡಿದ್ವಿ. ಒಂದ್ ತಿಂಗಳಾಯ್ತು, ಒಂದ್ ತಿಂಗಳ ಮೇಲೆ 8 ದಿವಸ ಆಗಿದೆ ಓಪನ್ ಆಗಿ. ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಒಂದೇ ತಿಂಗಳಲ್ಲಿ ಇಷ್ಟೊಂದು ಫೇಮಸ್ ಆಯ್ತಾ ಸರ್? ಸರ್ ನಿಮ್ ಹೋಟ್ಲಲ್ಲಿ ಏನೇನ್ ಸ್ಪೆಷಲ್ ಸರ್? ಸ್ಪೆಷಲ್ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಸ್ಪೆಷಲ್. ಈ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಬಿರಿಯಾನಿಗೆ ಫೇಮಸ್. ಅದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅಂತ ನಾವು ಬಿರಿಯಾನಿ ಹೈಲೈಟ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಮಾಡಿ ಜನ ನೋಡಿ. ಎಲ್ಲರೂ ಆಲ್ಮೋಸ್ಟ್ ಅರ್ಧ ಭಾಗ ಬಿರಿಯಾನಿ ಅದು ಇಷ್ಟೊತ್ತಲ್ಲ. ಹೌದು, ಹೊಸಕೋಟೆ ಕಡೆ ಎಲ್ಲ ಬೆಳಗ್ಗೆ ಟೈಮ್ ಇಲ್ಲಿ ನಮ್ಮಲ್ಲಿ ಮಧ್ಯಾಹ್ನ ಬಿರಿಯಾನಿ ಫೇಮಸ್. ಹಂಗೆ ಈ ನಿಮ್ ಹೋಟ್ಲಲ್ಲಿ ಮತ್ತೆ ಏನೇನ್ ಸ್ಪೆಷಲ್ ಸರ್? ಮಟನ್ ಊಟ ಸಿಗುತ್ತೆ, ಬೋಟಿ ಊಟ ಸಿಗುತ್ತೆ, ತಲೆ ಮಾಂಸ ಸಿಗುತ್ತೆ. ಒಣಗಿರೋ ಮೀನ್ ಸಾರು ಎಲ್ಲೂ ಮಾಡಲ್ಲ ನಮ್ಮ ಕರ್ನಾಟಕದಲ್ಲಿ, ಮನೆಗಳಲ್ಲಿ ಮಾಡ್ಕೊಂಡು ತಿಂತಾರೆ. ಅದೊಂದು ಸ್ಪೆಷಲ್. ಸೀಗಡಿ ಪಲ್ಯ ಅನ್ಬಿಟ್ಟು ಮಾಡ್ತೀವಿ. ಆಲೂಗಡ್ಡೆ ಮತ್ತೆ ಹೆಸರು ಕಾಳು ಮೊಟ್ಟೆ ಹಾಕಿ ಅದನ್ನ ಪಲ್ಯ ಮಾಡ್ತೀವಿ. ಅದು ಎಲ್ಲೂ ಸಿಗೋ ಚಾನ್ಸ್ ಇಲ್ಲ ನಮ್ಮ ಹೋಟ್ಲಲ್ಲಿ. ನಿಮ್ದೇ ಆದಂತ ಒಂದು ಬ್ರ್ಯಾಂಡ್ ತರ ನೀವು ಮಾಡ್ತಿರೋದು. ಮೀನ್ ಸಾರ್ಗೆ ಬೇಜಾನ್ ಜನ ಇದಾರೆ. ಮೀನ್ ಸಾರೇ ಬೇಕು ಅಂತ. ಮೀನ್ ಸಾರು. ಮೀನ್ ಸಾರು ಏನ್ ಕರಿನಾ ಸರ್? ಮೀನ್ ಕರಿ. ಸೊ ಹೆಂಗೆ ಕ್ವಾಂಟಿಟಿ ವೈಸ್ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್ ನೀವು? ಕ್ವಾಂಟಿಟಿ ನಾವು ಮಾಮೂಲಿ ಕೊಡ್ತೀವಿ ಒಂದು ಪ್ಲೇಟ್, ಬೇಕಾದ್ರೆ ಎಕ್ಸ್ಟ್ರಾ ಕೇಳ್ಬೋದು ಕೊಡ್ತೀವಿ. ಸೊ ಅಲ್ಲಿಗೆ ನೀವು ಅನ್ಲಿಮಿಟೆಡ್ ರೈಸ್ ಕೊಡ್ತಾ ಇದ್ದೀರಾ? ಮಟನ್ ಊಟದಲ್ಲಿ ಅನ್ಲಿಮಿಟೆಡ್ ವೈಟ್ ರೈಸ್, ಮುದ್ದೆ ಮಟನ್ ಕೊಡ್ತೀವಿ. ಮತ್ತೆ ರೈಸ್ ಎಷ್ಟು ಬೇಕಾಗುತ್ತೆ. ಚಿಕನ್ ಊಟ ತಗೊಂಡ್ರು ಅದೇ ತರ ಎಲ್ಲ ಮೀಲ್ಸ್ ಅಲ್ಲಿ ಏನ್ ಬರುತ್ತೆ ಎಲ್ಲ ಅನ್ಲಿಮಿಟೆಡ್ ರೈಸ್. ಈಗ ಸರ್ ಇವಾಗ ಕಬಾಬು ಅದು ಎಲ್ಲದಕ್ಕೂ ಈಗ ಮಸಾಲಾನ ನೀವು ಅಂಗಡಿಯಿಂದ ತರ್ತೀರಾ ಮನೇಲಿ ರೆಡಿ ಮಾಡ್ತೀರಾ? ಎಲ್ಲ ಮನೇಲಿ ನಮ್ದು ಎಲ್ಲ ಓನ್ ಮಸಾಲ, ಯಾವ್ದು ಅಂಗಡಿ ಮಸಾಲ ನಾವು ಯೂಸ್ ಮಾಡಲ್ಲ. ಟೇಸ್ಟಿಂಗ್ ಪೌಡರ್ ಅಂತೂ ನಾವು ನೋಡ್ಲೇ ಇಲ್ಲ ಇನ್ನು ಹೆಂಗಿದೆ ಅಂತ. ಎಲ್ಲ ನಾವು ಮನೆ ಮಸಾಲ ಮನೇಲಿ ರೆಡಿ ಮಾಡ್ತೀರಾ ಸರ್? ನಿಮ್ ಹೋಟ್ಲಿಗೆ ಬಂದ ತಕ್ಷಣ ಮೊದ್ಲು ಬಾಗ್ಲಲ್ಲೇ ಡೋರ್ ಹತ್ರನೇ ಅದ್ಭುತ ಕಲಾವಿದರನ್ನ ನಾನು ನೋಡಿದೆ, ತುಂಬಾನೇ ಇಷ್ಟ ಆಯ್ತು. ಯಾಕೆ ಸರ್, ಏನ್ ಸರ್ ವಿಶೇಷತೆ ಇದು? ಅವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆದಂತವ್ರು. ಅಂತ ವ್ಯಕ್ತಿಗಳು ಇಂಥ ಜಾಗದಲ್ಲಿ ಇದ್ರೆ ಅದಕ್ಕೊಂದು ಬೆಲೆ. ಅಲ್ಲ ಸರ್, ಎಲ್ಲ ಕನ್ನಡದ ಲೆಜೆಂಡ್ಸ್ ಅಲ್ಲೋಡಿ ಅಣ್ಣವರು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಶಂಕರ್ ನಾಗ್, ಅಂಬರೀಶ್ ಅವರು, ಪ್ರಭಾಕರ್ ಅವರು, ಜೊತೆಗೆ ಹೊರಗಡೆ ನೋಡಿದೆ ನಾನು ವಿಷ್ಣುವರ್ಧನ್ ಸರ್ ಪೇಂಟಿಂಗ್ ಇದೆ, ಪಕ್ಕದಲ್ಲಿ ದರ್ಶನ್ ಅವರು, ಸುದೀಪ್ ಅವರು, ಒಳ್ಳೊಳ್ಳೆಯ ಚಿತ್ರಗಳನ್ನ ನಿಮ್ ಹೋಟ್ಲಲ್ಲಿ ಹಾಕಿದೀರಾ. ಸುದೀಪ್ ಫೋಟೋ, ಇದು ಪುನೀತ್ ರಾಜ್ಕುಮಾರ್ ಫೋಟೋ ಮಿಸ್ ಆಗಿದೆ, ಮಿಸ್ ಅಲ್ಲ ಸ್ಪೆಷಲ್ ಆಗಿ ಫ್ರೇಮ್ ಆಗಿ ಮಾಡಿಸ್ತಾ ಇದ್ದೀರಾ? ಸ್ಪೆಷಲ್ ಆಗಿ ಮಾಡಿಸ್ತಾ ಇದ್ದೀವಿ. ಸೊ ಅದು ಕೂಡ ಬರ್ತಾ ಇದೆ, ಅದು ಕೂಡ ಹೋಟ್ಲಿಗೆ ಬರುತ್ತೆ. ಸೊ ಅದು ಹೋಟ್ಲು ಎಲ್ಲ ನೋಡ್ತೀವಿ ಸರ್. ಈಗ ನಮ್ಮ ಕನ್ನಡ ಅಳಿವಿನಂಚು ಹೋಗುತ್ತೆ ಅಂತ ಅನ್ಕೊಂತೀವಿ, ಆದ್ರೂ ನೀವು ಕನ್ನಡವನ್ನ ಬೆಳೆಸುವಂತ ಕೆಲಸನ ಹೋಟ್ಲ್ ಮುಖಾಂತರ ಮಾಡ್ತಿದ್ದೀರಾ. ಹೋಟ್ಲಲ್ಲೂ ಕೂಡ ಇಂತ ಮಾನೀಯರು ಫೋಟೋ ಹಾಕಿದೀರಾ, ಅದು ನಿಜವಾಗ್ಲೂ ಕೂಡ ಒಳ್ಳೆ ಮೆಚ್ಚುವಂತ ಸಂಗತಿನೇ ಸರ್. ಇಲ್ಲ ನಿಮ್ಗೂ ಅಂದ್ರೆ ಎಷ್ಟು ಅಭಿಮಾನ ಜಾಸ್ತಿನೇ ಇದೆ ಅನ್ಸುತ್ತಲ್ವ ಸರ್? ಕನ್ನಡದವರಲ್ವಾ? ಸೊ ಕನ್ನಡದವರು, ಕನ್ನಡಿಗರ ಹೋಟ್ಲ್ ಇದು. ನೋಡಿ ಸ್ನೇಹಿತರೆ, ನೀವ್ ಎಲ್ಲಾದ್ರೂ ಹೋದ್ರೆ ನಮ್ಮ ಕನ್ನಡದ ಹೆಸರೇ ನೋಡಕ್ಕಾಗಲ್ಲ ನಾವು. ಅಂತದ್ರಲ್ಲಿ ಇಲ್ಲಿ ಕನ್ನಡದ ಮಹಾನ್ ನಟರು, ಸಾಧಕರು ಇಲ್ಲಿದ್ದಾರೆ. ಸೊ ಕನ್ನಡದ ಈ ಒಂದು ಹೋಟ್ಲಿಗೆ ನೀವು ಬರ್ಲೇಬೇಕು. ನಮ್ಮ ಕನ್ನಡಿಗರಿಗೋಸ್ಕರ ಅಂತ ಮಾಡಿರುವಂತಹ ಹೋಟ್ಲು. ಸೊ ನಿಮ್ಗಾಗಿ ಇದು ಬಿದ್ರಳ್ಳಿ ಬಾಡೂಟ ಹೋಟ್ಲು. ತುಂಬಾನೇ ರುಚಿಯಾಗಿರುವಂತಹ ಊಟ ಈ ಬಿದ್ರಳ್ಳಿ ಬಾಡೂಟ ಹೋಟೆಲ್ ಅಲ್ಲಿ ಸಿಗುತ್ತೆ. ನೀವು ಕೂಡ ಈ ಭಾಗದಲ್ಲಿ ಏನಾದ್ರು ಬರ್ತಾ ಇದ್ರೆ ಒಂದ್ಸರಿ ವಿಸಿಟ್ ಮಾಡಿ. ನಮ್ಗೇನಾದ್ರು ಆರ್ಡರ್ ಏನ ಕೊಟ್ರೆ ನಾವಿಲ್ಲಿ ರೆಡಿ ಮಾಡಿ ಇಟ್ಟಿರ್ತೀವಿ. ಫೋನ್ ಮಾಡಿದ್ರೆ ರೆಡಿ ಮಾಡಿ ಕಳಿಸ್ಕೊಡ್ತೀವಿ. ಸೊ ಈಗ ನಿಮ್ಗೆ ಅವ್ರು ಫೋನ್ ಮಾಡಿ ನಮ್ಗೆ ಏನೇನ್ ಬೇಕಂತ ಫೋನ್ ಅಲ್ಲಿ ಹೇಳಿದ್ರೆ ಸಾಕು, ನೀವು ರೆಡಿ ಮಾಡಿ ಇಟ್ಟಿರ್ತೀರಾ, ಬಂದ್ ತಗೊಂಡ್ ಹೋಗ್ಬೋದು ಈ ನಂಬರ್ಗೆ. ನಿಯರೆಸ್ಟ್ ಇದ್ರೆ ನೀವು ಕಳ್ಸ್ಕೊಡ್ತೀರಾ ಸರ್? ಇವಾಗ ಎಕ್ಸಾಕ್ಟ್ ಆಗಿ ಬಿದ್ರಳ್ಳಿ ಬಾಡೂಟ ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಬಿದ್ರಳ್ಳಿ ಕ್ರಾಸ್, ಕಿದ್ಗನೂರ್ ಮೇನ್ ರೋಡ್. ಬಿಜೆಪಿ ಪಾರ್ಟಿ ಆಫೀಸ್ ಇದೆ, ಅದು ಆಪೋಸಿಟ್ ಇದೆ. ಹೌದಾ?